ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವ್ಯಕ್ತಿ ಸಾವಿನ ಕೇಸ್ಗೆ ಬಿಗ್ ಟ್ವಿಸ್ಟ್. ಪ್ರಕರಣ ಹೊರಬಾರದಂತೆ ಶವವನ್ನ ಕೆರೆಯಲ್ಲಿ ಹೂತಿಟ್ಟ ಭೂಪ. ಗುಡಿಬಂಡೆ ತಾಲೂಕಿನ ಪೋಲಂಪಲ್ಲಿ ಗ್ರಾಮದ ಲೈನ್ಮನ್ ಚಂದ್ರಕುಮಾರ್ ಎಂಬುವವರು ಬೀಜಗಾನಹಳ್ಳಿ ಗ್ರಾಮದ ಅನಿಲ್ ಬಿಎ ಉರುಫ್ ರವಿ ಅನ್ನೋರನ್ನ ಕರೆಸಿ ಕಂಬಕ್ಕೆ ಹತ್ತಿಸಿ ವಿದ್ಯುತ್ ಸ್ಪರ್ಶವಾಗಿ ಸಾವನ್ನಪ್ಪಿದ್ದು, ಘಟನೆ ಹೊರಗೆ ಬರದಂತೆ ಶವವನ್ನ ಕೆರೆಯಲ್ಲಿ ಹೂತಿಟ್ಟ ಘಟನೆ ನಡೆದಿದೆ. ಘಟನೆ ಸಂಬಂಧ ಮೃತನ ಅಣ್ಣ ಗಂಗರಾಜು ಠಾಣೆಗೆ ಬುಧವಾರ ಬೆಳಗಿನ ವೇಳೆಯಲ್ಲಿ ಬಂದು ನನ್ನ ತಮ್ಮನಾದ ಅನಿಲ್ ಬಿಎ ಉರುಫ್ ರವಿ ಕ್ಯಾಂಟರ್ ಮತ್ತು ಇತರ ಲಗೇಜ್ ವಾಹನಗಳಿಗೆ ಕ್ಲೀನರ್ ಕೆಲಸಕ್ಕೆ ಹೋಗ್ತಾ ಇದ್ದು, ಬಿಡುವಿನ ಸಮಯದಲ್ಲಿ ಸ್ವಂತ ಜಮೀನಿನ ಕೃಷಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗ್ತಾ ಇದ್ದು, 1.5 ವರ್ಷದ ಹಿಂದೆ ಗಾಯತ್ರಿ ಅನ್ನೋರೊಂದಿಗೆ ಮದುವೆಯಾಗಿ ಇತ್ತೀಚೆಗೆ 3 ತಿಂಗಳ ಹಿಂದೆಯಷ್ಟೇ ವಿಚ್ಛೇದನ ಸಹ ಆಗಿತ್ತು. ಹೀಗಿರುವಲ್ಲಿ ದಿನಾಂಕ 8/9/2025 ಮಧ್ಯಾಹ್ನ ಸರಿಸುಮಾರು 1 ಗಂಟೆ ಸಮಯದಲ್ಲಿ ಮನೆಯಲ್ಲಿ ಊಟ ಮಾಡಿಕೊಂಡು ಮನೆಯಿಂದ ಹೊರಗೆ ಬಂದಿದ್ದು, ನಂತರ ಮನೆಗೆ ವಾಪಸ್ ಬಂದಿರೋದಿಲ್ಲ. ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ನಾನು ನನ್ನ ತಮ್ಮನ ಮೊಬೈಲ್ಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಬಂದಿದೆ. ನಂತರ ಅಲ್ಲಿ ಇಲ್ಲಿ ಪತ್ತೆ ಹಚ್ಚಲಾಗಿ ಎಲ್ಲೂ ಪತ್ತೆಯಾಗದ ಕಾರಣ ಸೆಪ್ಟೆಂಬರ್ 10ರಂದು ಗುಡಿಬಂಡೆ ಠಾಣೆಗೆ ಬಂದು ನಾಪತ್ತೆ ದೂರನ್ನು ನೀಡಿ ಪತ್ತೆ ಹಚ್ಚಿಕೊಡುವಂತೆ ದೂರನ್ನು ನೀಡಿದ್ದಾರೆ. ಊರಾಗ ಫ್ರೀ ಟ್ರೈನಾಗ ಕರ್ಕೊಂಡು ಹೋಗ್ತಾ ಇದ್ದಲ್ಲಿ ಹೆಂಗೆ ಕೆಲಸಕ್ಕೆ ಕರ್ಕೊಂಡು ಬರ್ತಾ ಇದ್ರು. ಯಾರು? ಚಂದ್ರ ಕರ್ಕೊಂಡು ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವಾಗ 5 ಸಲ ಹೇಳಿದ್ವಿ, ಕುಳಿತಾನವನು ಅವನ ಜೊತೆ ಹೋಗ್ಬೇಡ್ರಿ ಅಂತ ಹೇಳಿದ್ವಿ. ಹೇಳಿದ್ರು ಇಂಥವ್ರನ್ನ 50-100 ಕಂಬಗಳು ಅವ್ನು ಕರ್ಕೊಂಡು ಹೋಗೋದು ಇಂಥ ಕೆಲಸ ಮಾಡೋರು. ಯಾವತ್ತು ಕರ್ಕೊಂಡು ಹೋಗಿರೋದು? ಯಾವತ್ತು ನಿಮ್ಮ ಹುಡುಗ? ಸೋಮವಾರ ಬೆಳಗ್ಗೆ ಕರ್ಕೊಂಡು ಹೋಗೋರೆ. ಮಂಗಳವಾರ ಹೇಳಿದ್ವಿ, ಬುಧವಾರ ಹೇಳಿದ್ವಿ. ನಾವು ನೋಡೇ ಇಲ್ಲ, ನನ್ನ ಜೊತೆ ಬಂದೇ ಇಲ್ಲ. ಇದೇ ಮತ್ತೆ ಬರ್ತಾಯಿತ್ತು. ಮತ್ತೆ ಹೆಂಗೆ ಗೊತ್ತಾಯ್ತು ನಿಮಗೆ? ಕಂಪ್ಲೇಂಟ್ ಕೊಟ್ಟಿನಾಕ ಒಂದೊಂದೇ ಬಾಯ್ ಬಿಡ್ತಾ ಬಂದ. ಹಿಂಗಾಗಿರೋವನು ಹಿಂಗಾಗೈತೆ ಅಂತ ಒಂದು ಮಾತು ಹೇಳಿದ್ರೆ ಒಂದು 20 ನಿಮಿಷ ಪ್ರಾಣ ಕೂಡ ಇತ್ತಂತೆ. ಹಾಸ್ಪಿಟ್ಲ್ಗೆ ಸೇರಿಸೋದ ಇಲ್ಲ, ನಮ್ಗೆ ಫೋನ್ ಮಾಡೋದ ಇಲ್ಲ, KIB ಆಫೀಸ್ಗೆ ಇದು ಮಾಡೋದ ಇಲ್ಲ, ಒಂದು ಇದು ಮಾಡಿದ್ರೆ ಜೀವ ಉಳಿತಾಯಿತ್ತು. ನಂತರ ಅಲ್ಲಿ ಇಲ್ಲಿ ಪತ್ತೆ ಹಚ್ಚಲು ವಿಚಾರಿಸುತ್ತಿರುವಾಗ ತಾಲೂಕಿನ ಪೋಲಂಪಲ್ಲಿ ಸರ್ಕಲ್ ಲೈನ್ಮನ್ ಚಂದ್ರಕುಮಾರ್ ಅನ್ನೋರ ಜೊತೆಯಲ್ಲಿ ಮೇಡಿ ಮಾಕಲಹಳ್ಳಿ ಗ್ರಾಮದ ಬಳಿ ವಿದ್ಯುತ್ ದುರಸ್ತಿ ಕಾಮಗಾರಿ ಕೆಲಸಕ್ಕೆ ಸೋಮವಾರ ಬಂದಿರೋದಾಗಿ ಸಾರ್ವಜನಿಕರಿಂದ ಮಾಹಿತಿ ತಿಳಿದು ಅಲ್ಲಿ ಹೋಗಿ ನೋಡಿದಾಗ ಮೃತನ ಚಪ್ಪಲಿ ಅಲ್ಲೇ ಇದ್ದು ರಕ್ತದ ಕಲೆಗಳು ಕಂಡು ಬಂದಿದೆ. ಈ ಸಂಬಂಧ ಲೈನ್ಮನ್ ಚಂದ್ರಕುಮಾರ್ನನ್ನ ವಿಚಾರಿಸಲಾಗಿ ಕಂಬ ಹತ್ತುವಾಗ ಕಾಲಿಗೆ ಗಾಯವಾಗಿದ್ದು ಮತ್ತೆ ವಿದ್ಯುತ್ ದುರಸ್ತಿ ಮಾಡಲು ಹೇಳಿದಾಗ ನೀನು LC ತೆಗೆದುಕೊಂಡಿರೋದಿಲ್ಲ, ನಾನು ಕೆಲಸ ಮಾಡೋದಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಮೇಲೆ ಬರ್ತದೆ ಅಂತ ವಾಪಸ್ ಕಳಿಸಿದ್ದೇನೆ ಅಂತ ತಿಳಿಸಿದ್ದಾನೆ. ಮೃತ ಅನಿಲ್ ಉರುಫ್ ರವಿ ಅನ್ನೋನನ್ನ ಲೈನ್ಮನ್ ಚಂದ್ರಕುಮಾರ್ ವಿದ್ಯುತ್ ದುರಸ್ತಿ ಮಾಡಲು ಕಂಬ ಹಚ್ಚಿದ್ದು ವಿದ್ಯುತ್ ಶಾಕ್ ಹೊಡೆದು ಮೇಲಿನಿಂದ ಕೆಳಕ್ಕೆ ಬಿದ್ದಿದ್ದು ಆತನ ಗುರುತೇ ಇಲ್ಲದೆ ಮಾಡಲು ಈತನ ಸಹಚರ ಚಂದ್ರಕುಮಾರ್ ಹಾಗೂ ಇತರರ ಸಹಾಯದೊಂದಿಗೆ ಗುಡಿಬಂಡೆ ತಾಲೂಕಿನ ಬಂದಾರ್ಲಹಳ್ಳಿ ಕೆರೆಯಲ್ಲಿ ಹೂತು ಹಾಕಿರ್ತಾರೆ ಅಂತ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಘಟನಾ ಸಂಬಂಧ ಗುಡಿಬಂಡೆ ಸಬ್ ಇನ್ಸ್ಪೆಕ್ಟರ್ ಗಣೇಶ್, ಪ್ರಭಾರಿ ವೃತ್ತ ನಿರೀಕ್ಷಕ ಚಿಕ್ಕಬಳ್ಳಾಪುರದ ಮಂಜುನಾಥ್ ನೇತೃತ್ವದಲ್ಲಿ ತನಿಖೆ ನಡೆದು ಆರೋಪಿಗಳಾದ ಲೈನ್ಮನ್ ಚಂದ್ರಕುಮಾರ್ ಎನ್ ಮತ್ತು ಆಟೋ ಚಾಲಕ ಚಂದ್ರಕುಮಾರ್ನನ್ನ ಬಂಧಿಸಿ ಸ್ಥಳ ಮಹಾಜರು ಮಾಡಿದ್ದು, ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕುಶಾಲ್ ಚೌಕ್ಸೆ, DOSP ಶಿವಕುಮಾರ್, ತಹಶೀಲ್ದಾರ್ ಸಿಗಬತ್ತುಲ್ಲಾ ಭೇಟಿ ನೀಡಿದ್ದು ತಹಶೀಲ್ದಾರ್ ಸಮ್ಮುಖದಲ್ಲಿ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದರು. ಆರೋಪಿಗಳ ಜೊತೆಯಲ್ಲಿ ಘಟನೆಗೆ ಕಾರಣರಾದ ಇತರ ಆರೋಪಿಗಳ ಸೆರೆಗೆ ಪೊಲೀಸರು ಬಲೆ ಬೀಸಿದ್ದಾರೆ.